ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೋವಿಡ್-19 ಇಂದು ಸೇರಿದಂತೆ ಒಟ್ಟು 16 ಪ್ರಕರಣ ದೃಢ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳಿಂದ ಜನ ವಿರೋಧಿ ನೀತಿ. ಎಪಿಎಂಸಿ ತಿದ್ದುಪಡಿ, ಪಂಚಾಯಿತಿಗಳಿಗೆ ಸಲಹಾ ಸಮಿತಿ ರಚಿಸುವುದನ್ನು ಕೈಬಿಡಲಿ. ಎನ್ಎಸ್ ಬೋಸರಾಜು. ಫೈನಾನ್ಸ್ಗಳಿಂದ ಸಾಲ ಮರುಪಾವತಿಗೆ ಕಿರುಕುಳ ತಡೆಯಲು ಆಗ್ರಹಿಸಿ ರೈತ ಸಂಘದಿಂದ ಮನವಿ. ಸರ್ಕಾರಿ ಮತ್ತು ಖಾಸಗಿ ಸಾಲ ಮರುಪಾವತಿ ಅವಧಿ ವಿಸ್ತರಣೆಗೆ ಆಗ್ರಹಿಸಿ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಎಪಿಎಂಸಿ ಕಾಯ್ದೆ ಜಾರಿ ವಿರೋಧಿಸಿ ಕಾಂಗ್ರೆಸ್ನಿಂದ ಮೌನ ಪ್ರತಿಭಟನೆ. ಕಾರ್ಮಿಕ ಕಾಯ್ದೆ ಅಮಾನತುಗೊಳಿಸುವ ಸುಗ್ರೀವಾಜ್ಞೆ ಹಿಂಪಡೆಯಲು ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ಸಮಿತಿ ಆಗ್ರಹ. ದೇವದುರ್ಗ ಕರ್ಕಿಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿ ಅಪಹರಣ, ಆರೋಪಿಗಳ ಬಂಧಿಸುವಲ್ಲಿ ಪೊಲೀಸರ ನಿರ್ಲಕ್ಷ್ಯ. ನಾಗರಾಜ್ ಆರೋಪಿ. ಅರ್ಚಕರಿಗೆ ನೆರವಿನ ಪ್ಯಾಕೇಜ್ ಘೋಷಿಸಲು ಆಗ್ರಹ. ರೋಟರಿ ಕ್ಲಬ್ನಿಂದ ಕಟ್ಟಡ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ. ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ವಜಾ ವಿರೋಧಿಸಿ ನೌಕರರಿಂದ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಪುಣ್ಯತಿಥಿ ಆಚರಣೆ. ಮತ್ತು ಅಮೀನ್ಗಢ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿದು 4 ಗಾಯ.
ಕೊರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ದೇಶದಾದ್ಯಂತ ಪ್ರಸ್ತುತ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ವಲಸೆ ಕಾರ್ಮಿಕರು, ಯಾತ್ರಿಕರು, ಪ್ರವಾಸಿಗರು, ವಿದ್ಯಾರ್ಥಿಗಳು ಮತ್ತು ಇತರೆ ವ್ಯಕ್ತಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರುವವರು ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಮೇ 21ರ ಗುರುವಾರ ರಾಯಚೂರು ತಾಲೂಕಿನಲ್ಲಿ 5 ಪ್ರಕರಣಗಳು ಕೋವಿಡ್-19 ಎಂದು ದೃಢಪಟ್ಟಿವೆ. ವಿವರ ಇಂತಿದೆ. ರಾಯಚೂರು ತಾಲೂಕಿನ ಕೋರ್ವಿಹಾಳ ಗ್ರಾಮದ ಒಂದೇ ಕುಟುಂಬದ 5ರಲ್ಲಿ ಮೇ 21ರ ಗುರುವಾರ ಕೋವಿಡ್-19 ಪಾಸಿಟಿವ್ ದೃಢಪಟ್ಟಿದೆ. 33 ವರ್ಷದ ಪುರುಷ ಪಿ 1579 ಹಾಗೂ 13 ವರ್ಷದ ಬಾಲಕಿ ಪಿ 1583 ಇವರೆಲ್ಲರೂ ಕೋವಿಡ್-19 ದೃಢಪಟ್ಟಿದೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈನ ಪಶ್ಚಿಮ ಅಂಧೇರಿಯಿಂದ ಮೇ 16ಕ್ಕೆ ಇವರುಗಳು ರಾಯಚೂರಿಗೆ ಆಗಮಿಸಿದ್ದರು. ಎಲ್ಲ ಸೋಂಕಿತರನ್ನು ನಗರದ ಓಪೆಕ್ನಲ್ಲಿರುವ ಕೋವಿಡ್-19 ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಸ್ತುತ ಕೋವಿಡ್-19 ವೈರಸ್ ಸೋಂಕಿತರ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕವನ್ನು ಪತ್ತೆ ಹಚ್ಚುವ ಕಾರ್ಯ ಪ್ರಗತಿಯಲ್ಲಿದೆ ಹಾಗೂ ಒಟ್ಟು ಇಲ್ಲಿಯವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್-19 16 ಪ್ರಕರಣಗಳು ದೃಢಪಟ್ಟಿವೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊರೋನಾ ನಿಗ್ರಹಿಸಲು ತೆಗೆದುಕೊಂಡ ತಪ್ಪು ನಿರ್ಧಾರಗಳಿಂದ ವಲಸೆ ಕಾರ್ಮಿಕರು ಸೇರಿದಂತೆ ಸಾರ್ವಜನಿಕರು ತೊಂದರೆಗೆ ಒಳಗಾದರು. ರೈತರು, ಕಾರ್ಮಿಕರು ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿರುವ ಜನ ವಿರೋಧಿ ನಿಲುವು ತಾಳಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜು ಆರೋಪಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊರೋನಾ ನಿಗ್ರಹಿಸಲು ತೆಗೆದುಕೊಂಡ ತಪ್ಪು ನಿರ್ಧಾರಗಳಿಂದ ವಲಸೆ ಕಾರ್ಮಿಕರು ಸೇರಿದಂತೆ ಸಾರ್ವಜನಿಕರು ತೊಂದರೆಗೆ ಒಳಗಾದರು. ರೈತರು, ಕಾರ್ಮಿಕರು ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸುವ ಜನ ವಿರೋಧಿ ನಿಲುವು ತಾಳಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಸೂಚನೆ ಜಾರಿಗೊಳಿಸಲು ರೈತರ ವಿರೋಧಿಯಾಗಿರುವ ಎಪಿಎಂಸಿ ಕಾಯ್ದೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿದೆ. ರೈತರು, ವರ್ತಕರು, ವ್ಯಾಪಾರಸ್ಥರೊಂದಿಗೆ ಚರ್ಚಿಸದೆ ವಿರೋಧಗಳನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿರುವ ತುರ್ತು ಏನಿತ್ತು ಎಂದು ಪ್ರಶ್ನಿಸಿದ ಅವರು, ಕಾರ್ಪೊರೇಟ್ ಶಕ್ತಿಗಳಿಗೆ ಅನುಕೂಲ ಮಾಡಿಕೊಡಲು ರೈತರಿಗೆ ಅನ್ಯಾಯ ಮಾಡಲು ಹೊರಟಿದೆ. ರೈತರ ಫಸಲು ಎಲ್ಲೆಂದರಲ್ಲಿ ಖರೀದಿ ಮಾಡಿದರೆ ರೈತರಿಗೆ ಬೆಲೆಯಲ್ಲಿಯೂ ಅನ್ಯಾಯವಾಗಲು ಜೊತೆಗೆ ಎಪಿಎಂಸಿಗಳಿಂದ ಬರಬೇಕಾದ ಕರಕ್ಕೂ ಹೊಡೆತ ಬೀಳಲಿದೆ. ಕಾರ್ಪೊರೇಟ್ ಶಕ್ತಿಗಳು ಮಾರುಕಟ್ಟೆ ಪ್ರವೇಶಿಸಿದರೆ ಸ್ಥಳೀಯ ವರ್ತಕರು ಸಹ ನಿರುದ್ಯೋಗಿಗಳಾಗುತ್ತಾರೆ. ಕೂಡಲೇ ಸುಗ್ರೀವಾಜ್ಞೆ ಹಿಂಪಡೆಯಬೇಕೆಂದರು. ಗ್ರಾಮ ಪಂಚಾಯಿತಿಗಳ ಅವಧಿ ಪೂರ್ಣಗೊಂಡಿದ್ದು ಈಗಿರುವ ಸದಸ್ಯರನ್ನೇ ಮುಂದುವರಿಸಬೇಕಿದೆ. ಬದಲು ಸಲಹಾ ಸಮಿತಿ ರಚಿಸಿ ಬಿಜೆಪಿ ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ರಾಜ್ಯ ಸರ್ಕಾರ ಹೊರಟಿರುವುದು ಪಂಚಾಯಿತಿ ಕಾಯ್ದೆಯ ವಿರೋಧಿಯಾಗಿದೆ ಎಂದರು. ವಲಸೆ ಕಾರ್ಮಿಕರನ್ನು ಸ್ವಗ್ರಾಮಗಳಿಗೆ ತೆರಳಲು ಅವಕಾಶ ನೀಡದೆ ಏಕಾಏಕಿ ಲಾಕ್ಡೌನ್ ಘೋಷಿಸಿದ ಪರಿಣಾಮವಾಗಿ ಹೊರ ರಾಜ್ಯದ ಹಾಗೂ ರಾಜ್ಯ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಲು ಕಾರಣವಾಯಿತು. ಸಂಸತ್ ಮತ್ತು ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದಾಗಲೇ ಕಾಲಾವಕಾಶ ನೀಡಿದ್ದರೆ ಕಾರ್ಮಿಕರಿಗೆ ಗೊಂದಲವಾಗುತ್ತಿರಲಿಲ್ಲ. 23ರಂದು ರಾಜ್ಯ ಮುಖ್ಯಮಂತ್ರಿ ಏಕಾಏಕಿ ಲಾಕ್ಡೌನ್ ಘೋಷಣೆ ಮಾಡಿದರು. ಒಂದು ದಿನದಲ್ಲಿ ಕಾರ್ಮಿಕರು ತೆರಳಲು ಸಾಧ್ಯವಾಗದೆ ಸಿಲುಕಿಕೊಳ್ಳುವಂತಾಯಿತು. ಕಾರ್ಮಿಕರನ್ನು ಸುರಕ್ಷಿತವಾಗಿ ಕಳುಹಿಸಲು ಸಹ ಸರಿಯಾದ ವ್ಯವಸ್ಥೆ ಮಾಡದೆ ಸಂಕಷ್ಟಕ್ಕೆ ಸಿಲುಕುವಂತಾಯಿತು. ಮಡಿವಾಳರು, ಕ್ಷೌರಿಕರು ಸೇರಿದಂತೆ ವೃತ್ತಿ ಕಸುಬು ಮಾಡುವವರಿಗೆ ಪ್ಯಾಕೇಜ್ ಘೋಷಣೆ ಮಾಡಲಾಯಿತು. ಆದರೆ ಅವರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದ ಹಣವೇ ಇಂದಿಗೂ ತಲುಪುವುದಿಲ್ಲ. ಇಂದಿರಾ ಕ್ಯಾಂಟೀನ್ ಮೂಲಕ ಊಟ ಕೊಡುವುದಾಗಿ ಹೇಳಿ ರದ್ದುಗೊಳಿಸಿದರು. ಹಾಲು ಕೊಡುವುದಾಗಿ ಹೇಳಿ ನಿಲ್ಲಿಸಿದರು. ರಾಜ್ಯ ಸರ್ಕಾರ ಗೊಂದಲ ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ. ಇಂದಿಗೂ ಕೊರೋನಾ ತಡೆಯಲು ಅಗತ್ಯವಿರುವ ಕಿಟ್ಗಳನ್ನು ಪೂರೈಸಿಲ್ಲ, ಲ್ಯಾಬ್ ಸಹ ಪ್ರಾರಂಭಿಸಿಲ್ಲ ಎಂದರು. ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಪ್ಯಾಕೇಜ್ ಸಹ ಸುಳ್ಳಿನ ಕಂತೆಯಾಗಿದೆ. ಅನೇಕರಿಗೆ ನೀಡಿರುವ ಪ್ಯಾಕೇಜ್ನಲ್ಲಿ ಸಾಲ ನೀಡುವ ಯೋಜನೆಗಳೇ ಹೆಚ್ಚು. ಸಾಲ ನೀಡಿ ಆರ್ಥಿಕ ಚೇತರಿಕೆ ಮಾಡುವುದಾಗಿ ಹೇಳುತ್ತಿರುವುದು ಸುಳ್ಳು ಎಂದರು. ಅನೇಕ ಆರ್ಥಿಕ ತಜ್ಞರ ಅಭಿಪ್ರಾಯದಿಂದ ಪ್ರತಿಯೊಬ್ಬರಿಗೆ 7,500 ರೂಪಾಯಿ ಹಣ ನೀಡುವುದು ಅವಶ್ಯಕವಾಗಿದೆ ಎಂದರು. ಇವತ್ತು RTPS ನಿನ್ನೆ ನನ್ನ ಹತ್ರ ಬಂದಿದ್ರು. ಅವರು ಏಕಾಏಕಿ ಈ ಸರ್ಕಾರ ಬಂದ ನಂತರ ಈ ಬಡವರ ಬಗ್ಗೆ ಮತ್ತು ಬಡ ರೈತರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಬೇಕಾದ್ರೆ ಅವರ ಸಾಧಕ ಬಾಧಕಗಳು ನೋಡ್ತಾ ಇಲ್ಲ, ಅವ್ರ ಕಷ್ಟಗಳು ಏನಂತೇಳಿ ನೇರವಾಗಿ ಅವರು ಅನ್ಪ್ರಾಕ್ಟಿಕಲ್ ಆಗಿ ಬಡವರ ವಿರೋಧವಾಗಿ ಅವ್ರು ಕ್ರಮ ತಗೊಳ್ತಾರೆ. ಇವತ್ತು YTPSನಲ್ಲಿ ಅದೇ ನಡೀತಾ ಇದೆ. ಅವರು ನಿನ್ನೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಈಗ MD ಅವರ ಹತ್ರ ಮಾತನಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಅದನ್ನು ಸರಿಪಡಿಸಬೇಕು. ಮಾಡದಿದ್ದರೆ ಸರ್ಕಾರ ವಿರುದ್ಧ ಹೋರಾಟ ನಡೀತದೆ. ಯಾರೇ ಇರಲಿ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಭಾಳ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಭಾಳ ಜವಾಬ್ದಾರಿಯತ್ತಿಗಿರಬೇಕು. ಇವತ್ತು ಯಾರೇ ಮಂತ್ರಿ ರೈತ ಮಹಿಳೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ.
ಇದು BJPಯವರ ಸಂಸ್ಕೃತಿ ತೋರಿಸ್ಕೊಡ್ತದೆ. ಇಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇದು ಪ್ರಜಾಸ್ವಾಮ್ಯಕ್ಕೆ ಪೆಟ್ಟಾಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಈಗಾಗಲೇ 2-3 ಮೀಟಿಂಗ್ಗಳಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ಗಳಾದವು. ಜಿಲ್ಲಾಡಳಿತ ಮತ್ತು ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾರೆ ಹೇಳಿದ್ವಿ, ಪೂರ್ತಿ ಸ್ಟೇಟ್ ಬಾರ್ಡರ್ ಸೀಲ್ ಮಾಡಬೇಕು. ನಮಗೆ ಈ ಕಡೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ ಭಾಳ ತೊಂದರೆ ಇದೆ ಅಂತೇಳಿ ಮಾತು ಹೇಳಿದ್ವಿ. ಅದು ಜಿಲ್ಲಾಡಳಿತ ಅದಕ್ಕೆ ಸಮ್ಮತಿ ತಿಳಿಸಿ ತಕ್ಷಣ ಪೂರ್ತಿ ಬಂದ್ ಮಾಡ್ತೀವಿ, ಯಾವುದೇ ಅವಕಾಶ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೂ ಈಗ ನಿಮ್ಮ ಮಾಹಿತಿ ಪ್ರಕಾರ ಇವತ್ತು ಮತ್ತು ಜನರು ಹೇಳೋ ಪ್ರಕಾರ ಅಲ್ಲಿ ಇಲ್ಲಿಂದ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಅದ್ರ ಕಡೆಯಿಂದ ತೊಂದರೆ ಆಗ್ತಾಯಿದೆ ಎಂಬುದಿದೆ. ಮತ್ತು ಅತಿ ಮುಖ್ಯವಾಗಿ ಇವತ್ತು ಮಹಾರಾಷ್ಟ್ರದಿಂದ ಬರುವಂಥ ಜನರ ಮುಖಾಂತರ ಇವತ್ತು ಲೇಟೆಸ್ಟ್ ಆಗಿದೆ. ಹಾಗಾಗಿ ಅದನ್ನು ಸಹಿತ ನಿಯಂತ್ರಣಗೊಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ಇಲ್ಲದ್ರೆ ಈಗಾಗಲೇ ನಿನ್ನೆವರೆಗೂ 11 ಆದವು, ಇವತ್ತು ಬೆಳಗ್ಗೆ ಮತ್ತೆ 5 ಆದವು, ಈಗ 16 ಆಗಿದೆ. ಈಗ 16 ಆಗಿದೆ. ಸೊ ಹೀಗಾಗಿ ಇದಿನ್ನೂ ಹೆಚ್ಚಾಗುವಂಥ ಸಂದರ್ಭ ಇದೆ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚರಗೊಳಿಸಬೇಕು. ಇಲ್ಲಿ ಆರೋಗ್ಯದ ವಿಷಯದಲ್ಲಿ ಮತ್ತು ಈ ರಾಯಚೂರು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ, ಅವ್ರ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ಮತ್ತೊಂದು ಸಲ ವಿನಂತಿ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ APMC ಆ್ಯಕ್ಟಿಗೆ ತಿದ್ದುಪಡಿ ಆರ್ಡಿನೆನ್ಸ್ ಮುಖಾಂತರ ತಂದಿರತಕ್ಕಂಥದ್ದು ಇದು ರೈತರಿಗೆ ವಿರೋಧವಾಗಿರ್ತಕ್ಕಂಥದ್ದು. ಇದನ್ನು ಚರ್ಚೆ ಮಾಡಿ ರೈತರ ಜೊತೆಯಲ್ಲಿ, ವಿರೋಧ ಪಕ್ಷದವರ ಜೊತೆಯಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆ ಮಾಡಿ ಇವರು ಕಾನೂನು ತರಬೇಕಾಗಿತ್ತು. ಹಾಗಾಗಿ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಪಕ್ಷರಹಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳನ್ನ ಇವರು BJP ಕಾರ್ಯಕರ್ತರನ್ನ ಸಲಹಾ ಸಮಿತಿ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ಸಹಿತ ನಾವು ಖಂಡಿಸ್ತೀವಿ. ಮತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದೇಶದಲ್ಲಿರ್ತಕ್ಕಂಥ ಈ ಮೈಗ್ರೇಟ್ ಲ್ಯಾಬರರ್ಸ್ಗೆ ಅವರಿಗೆ ಅವರ ಜೊತೆಯಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು, ಅವ್ರ ಟ್ರಾನ್ಸ್ಪೋರ್ಟೇಷನ್ ವಿಷಯದಲ್ಲಿರ್ಬೋದು, ಅವರಿಗೆ ಸಕ್ರಿಯವಾಗಿ ಸಹಾಯ ಮಾಡ್ತಕ್ಕಂಥ ವಿಷಯದಲ್ಲಿರ್ಬೋದು, ರಾಜ್ಯ ಹಾಗೂ ರಾಷ್ಟ್ರ ಸರ್ಕಾರಗಳು ವಿಫಲ ಆಗಿರ್ತಕ್ಕಂಥ ಸಂದರ್ಭ. ಮತ್ತು ಈ ಕೊರೋನಾ ವಿಷಯದಲ್ಲಿ ಇಲ್ಲಿರ್ತಕ್ಕಂಥ ಮೆಡಿಕಲ್ ಅಸಿಸ್ಟೆಂಟ್ಸ್, ಅದು ಕಿಟ್ಸೇ ಇರ್ಬೋದು, PPE ಸೆಟ್ಸೇ ಇರ್ಬೋದು, ಮಾಸ್ಕ್ಗಳೇ ಇರ್ಬೋದು, ಇವತ್ತು ಪ್ರಯೋಗಾಲಯ ರಾಯಚೂರಿನಲ್ಲಿ ಪ್ರಾರಂಭಿಸದೇ ಇರತಕ್ಕಂಥದ್ರಲ್ಲಿ ಈ ರೀತಿಯಾಗಿ ಬಡವರ ಬಗ್ಗೆ, ಆರೋಗ್ಯದ ವಿಷಯದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ರೈತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿರೋಧ ನೀತಿ ಆಗ್ತಾ ಇದೆ. ಅದನ್ನು ನಾವು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪಾರ್ಸಮಲ್ ಸುಖಾಣಿ, ನಗರ ಬ್ಲಾಕ್ ಅಧ್ಯಕ್ಷ G ಬಸವರಾಜ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, K ಶಾಂತಪ್ಪ, ಅಬ್ದುಲ್ ಕರೀಂ, ತಾಯಣ್ಣ ನಾಯಕ್, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ, ಇಲ್ಲೂರು ಗೋಪಾಲಯ್ಯ, G ಸುರೇಶ್ ಸೇರಿದಂತೆ ಅನೇಕರಿದ್ದರು. ವಿವಿಧ ಫೈನಾನ್ಸ್ಗಳು ಸಾಲ ಮರುಪಾವತಿ ಮಾಡಿ ಎಂದು ಕಿರುಕುಳ ಹಾಗೂ ದೌರ್ಜನ್ಯ ಮಾಡುತ್ತಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವಿವಿಧ ಫೈನಾನ್ಸ್ಗಳು ಸಾಲ ಮರುಪಾವತಿ ಮಾಡಿ ಎಂದು ಕಿರುಕುಳ ಹಾಗೂ ದೌರ್ಜನ್ಯ ಮಾಡುತ್ತಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲೆ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಕೂಲಿ ಕಾರ್ಮಿಕರು, ರೈತರು ಮತ್ತು ಸ್ತ್ರೀ ಶಕ್ತಿ ಗುಂಪುಗಳು ಫೈನಾನ್ಸ್ನಲ್ಲಿ ಸಾಲ ಸೌಲಭ್ಯ ಪಡೆದುಕೊಂಡಿದ್ದು ಸದರಿ ಸಾಲದಲ್ಲಿ ಅಲ್ಪ ಸ್ವಲ್ಪ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಸಾಲವು ಉಳಿದಿರುತ್ತದೆ. ಈ ಸಾಲವನ್ನು ಮರುಪಾವತಿ ಮಾಡಿ ಎಂದು ಜನರಿಗೆ ಕಿರುಕುಳ ನೀಡಿ ದೌರ್ಜನ್ಯ ಮಾಡುತ್ತಿದ್ದಾರೆ. ಕಳೆದ 2 ತಿಂಗಳಿನಿಂದ ಲಾಕ್ಡೌನ್ ಆಗಿ ಆರ್ಥಿಕ ಪರಿಸ್ಥಿತಿಯಿಂದ ತೀರ ಸಂಕಷ್ಟದಲ್ಲಿದ್ದು ಉಪಜೀವನ ಸಾಗಿಸುವುದಕ್ಕೆ ತುಂಬಾ ತೊಂದರೆಯಾಗಿದೆ. ರೈತರು ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಊಟಕ್ಕಾಗಿ ಅಲೆದಾಡುವಂತ ಪರಿಸ್ಥಿತಿ ಉಂಟಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಲ ಮರುಪಾವತಿ ಮಾಡಿ ಎಂದು ಕಿರುಕುಳ ನೀಡುತ್ತಿದ್ದು ಜನರು ನಮಗೆ ಕಾಲಾವಕಾಶ ಕೇಳಿದರೂ ಸಹ ಇಲ್ಲ ಈಗ ಕಟ್ಟಬೇಕೆಂದು ಫೈನಾನ್ಸ್ನವರು ದಬಾಯಿಸುತ್ತಿದ್ದಾರೆ ಎಂದು ದೂರಿದರು. ಸಾಲ ಕಟ್ಟಲು 5 ತಿಂಗಳ ನಮಗೆ ಕಾಲಾವಕಾಶ ನೀಡಲು ಫೈನಾನ್ಸ್ನವರಿಗೆ ಕಟ್ಟುನಿಟ್ಟಿನ ಸೂಕ್ತ ನಿರ್ದೇಶನ ನೀಡಿ ನಮಗೆ ಕಿರುಕುಳ ನೀಡದಂತೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳ ಗ್ರಾಮ ಶಿಕ್ಷಿ ಮಹೇಂದ್ರ ಫೈನಾನ್ಸ್ ಇನ್ನೂ ಹಲವು ಫೈನಾನ್ಸ್ಗಳು ಸಾಲ ಮರುಪಾವತಿ ಮಾಡಿ ಎಂದು ಕಿರುಕುಳ ಹಾಗೂ ದೌರ್ಜನ್ಯ ಮಾಡುತ್ತಿರುವುದರಿಂದ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ನಾವು ಸಂಘದ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಯಚೂರು ಜಿಲ್ಲೆಯ ಅತಿ ಹಿಂದುಳಿದ
ರಾಜ್ಯವಾಗಿದ್ದು ಕೂಲಿ ಕಾರ್ಮಿಕರು ಮತ್ತು ರೈತ ಶಕ್ತಿ ಗುಂಪುಗಳು ನಿರ್ಬಂಧಿತ ಫೈನಾನ್ಸ್ ಸಾಲಲ್ಲಿ ಸಾಲ ಸೌಲಭ್ಯ ಪಡೆದುಕೊಂಡಿರುತ್ತದೆ. ಸದರಿ ಸಾಲ ಅಲ್ಪ ಸ್ವಲ್ಪ ಸಾಲವನ್ನು ಮರುಪಾವತಿ ಮಾಡಿರುತ್ತಾರೆ. ಇನ್ನೂ ಸ್ವಲ್ಪ ಸಾಲವು ಉಳಿದಿರುತ್ತದೆ. ಈ ಸಾಲವನ್ನು ಮರುಪಾವತಿ ಮಾಡಿರಿ ಎಂದು ಪದೇ ಪದೇ ಜನರಿಗೆ ಕಿರುಕುಳ ನೀಡುತ್ತಾರೆ, ದೌರ್ಜನ್ಯ ಕೂಡ ಮಾಡುತ್ತಿದ್ದಾರೆ. ಅದರಲ್ಲಿ ಈಗ ಕಳೆದ 2 ತಿಂಗಳಿಂದ ಲಾಕ್ಡೌನ್ ಆಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಉಮಾದೇವಿ ನಾಯಕ್, ರವಿ, ಮಲ್ಲಿಕಾರ್ಜುನ್ ರೆಡ್ಡಿ, ಜಿ ರೂಪಾ ನಾಯಕ್, ಬಡೇಸಾಬ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಹಾಗೂ ಖಾಸಗಿ ಸಾಲದ ಮರುಪಾವತಿಗೆ ಸಮಯಾವಕಾಶ ಕಲ್ಪಿಸಿಕೊಡುವಂತೆ ಆದೇಶ ನೀಡಬೇಕೆಂದು ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದರು. ಸರ್ಕಾರಿ ಹಾಗೂ ಖಾಸಗಿ ಸಾಲದ ಮರುಪಾವತಿಗೆ ಸಮಯಾವಕಾಶ ಕಲ್ಪಿಸಿಕೊಡುವಂತೆ ಆದೇಶ ನೀಡಬೇಕೆಂದು ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಶ್ರೀರಾಮ್ ಫೈನಾನ್ಸ್ ಕಂಪನಿಯವರು ಕಿರುಕುಳ ನೀಡುತ್ತಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕೊರೋನಾ ವೈರಸ್ನಿಂದಾಗಿ ಭಯಭೀತರಾಗಿ ಮನೆಯಲ್ಲಿಯೇ ಉಳಿದಿದ್ದು ಯಾವುದೇ ಕೆಲಸವಿಲ್ಲದೆ ಆದಾಯವಿಲ್ಲದೆ ಪರಿತಪಿಸುವಂತಾಗಿದೆ. 3 ತಿಂಗಳು ಕಟ್ಟಬಾರದೆಂದು ಹಾಗೂ 3 ತಿಂಗಳವರೆಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಬಾರದೆಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೇಳಿಕೆ ನೀಡಿದ್ದು, ಆದರೆ ಇದೇ ಮೇ ತಿಂಗಳಲ್ಲಿ ಎಲ್ಲ ಖಾಸಗಿ ಫೈನಾನ್ಸ್ ಸಾಲ ನೀಡಿದವರು ಸಾಲ ಪಡೆದವರಿಗೆ ಕರೆ ಮಾಡಿ EMD ಕಟ್ಟಬೇಕೆಂದು ತೊಂದರೆ ನೀಡುತ್ತಿದ್ದಾರೆ. ಕೂಡಲೇ ಸಾಲ ಮರುಪಾವತಿಗೆ 6 ತಿಂಗಳ ಕಾಲಾವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಒಂದು ವೇಳೆ ಸಾಲ ನೀಡಿರುವ ಖಾಸಗಿ ಹಾಗೂ ಸರ್ಕಾರಿ ಕಂಪನಿಗಳು ಕಿರುಕುಳ ನೀಡಿದಲ್ಲಿ ಜನರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಏನಾದರೂ ಪ್ರಾಣಾಪಾಯ ಮಾಡಿಕೊಂಡಲ್ಲಿ ಅದಕ್ಕೆ ನೇರ ಹೊಣೆಯನ್ನು ಸರ್ಕಾರವೇ ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮುಖ್ಯಮಂತ್ರಿಗಳಿಗೆ ಏಳು ಸಂಬಂಧಿಸಿದಂತೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾರ್ಚ್ 22ರಿಂದ ಮೇ 30ರವರೆಗೆ 4 ಹಂತದ ಲಾಕ್ಡೌನ್ ಆಗಿರುವ ಕುರಿತು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. 3 ತಿಂಗಳವರೆಗೂ ಯಾವುದೇ ಸಾಲಗಳು, ಖಾಸಗಿ ಸಾಲ ಆಗಿರ್ಬೋದು, ಫೈನಾನ್ಸ್ ಯಾವುದೇ ಕಟ್ಟಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಅದಕ್ಕೋಸ್ಕರ ನಾವು ಈಗಾಗಲೇ ಘೋಷಣೆ ಆಗಿದ ತಕ್ಷಣ ಮೇ ಒಳಗೇ ಎಲ್ಲ ಫೈನಾನ್ಸ್ಗಳು ಕಂಪನಿ ಆಗಿರ್ಬೋದು, ಬೇರೆ ಬೇರೆ ಫೈನಾನ್ಸ್ಗಳಾಗಿರ್ಬೋದು ಜನಸಾಮಾನ್ಯರಿಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಇವತ್ತು ನೀಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇನ್ನೂ 5 ತಿಂಗಳ ಕಾಲಾವಕಾಶ ಕೊಡಬೇಕು. ಯಾಕಂದರೆ ಲಾಕ್ಡೌನ್ ಆಗಿರೋ ವಿಷಯದಿಂದ ಎಲ್ಲ ಜನಗಳು ಮನೇಲಿ ಕುಂತಿದ್ದಾರೆ. ಅಂಥ ಸಮಯದಲ್ಲಿ ಫೈನಾನ್ಸ್ ಅವರು ಫೋನ್ ಮಾಡಿ ಕೇಳ್ಕೊಳ್ತಾರೆ. ನಾಳೆ ಇಂಥ ಜನಗಳಿಗೆ ಏನಾದರೂ ಹೆಚ್ಚು ಕಡಿಮೆ ತಮ್ಮ ಸ್ವಾಭಿಮಾನಿಕ ಧಕ್ಕೆಯಾಗಿ ಏನಾದರೆ ಅನಾಹುತ ಮಾಡ್ಕೊಂಡಲ್ಲಿ ಅದು ಸರ್ಕಾರನೇ ನೇರ ಹೊಣೆ ಅಂತೇಳಿ ಮನವಿ ಪತ್ರ ಕೊಡ್ತಾರೆ. ಅದಕ್ಕೆ 5 ತಿಂಗಳ ಕಾಲ ಕೊಡಬೇಕು ಅಂತೇಳಿ ನಾವು. ಈ ಸಂದರ್ಭದಲ್ಲಿ ಇಮ್ರಾನ್ ಬಡೇಸಾಬ್, ರಾಮು, ವೀರೇಶ್, ವೆಂಕಟೇಶ್ ಇದ್ದರು. ರೈತರ ತೀವ್ರ ವಿರೋಧದ ಮಧ್ಯೆಯೂ ರಾಜ್ಯ ಸರ್ಕಾರ APMC ಕಾಯ್ದೆಗೆ ತಿದ್ದುಪಡಿ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರದ APMC ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿದರು. ರೈತರ ತೀವ್ರ ವಿರೋಧದ ಮಧ್ಯೆಯೂ ರಾಜ್ಯ ಸರ್ಕಾರ APMC ಕಾಯ್ದೆಗೆ ತಿದ್ದುಪಡಿ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರದ APMC ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ APMC ಕಾಯ್ದೆಯನ್ನು ಜಾರಿಗೊಳಿಸದಂತೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರೂ ಸಹ ಸರ್ಕಾರ ತರಾತುರಿಯಲ್ಲಿ APMCಗೆ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ತಂದು ರಾಜ್ಯಪಾಲರ ಅನುಮೋದನೆಗೆ ಶಿಫಾರಸು ಮಾಡಿರುವುದು ಸರಿಯಲ್ಲ. ಕೂಡಲೇ APMC ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಕಾರ್ಮಿಕರನ್ನು ಬೀದಿಗೆ ತಳ್ಳುವ ಸಂಚು ರೂಪಿಸಿದೆ. ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದರಿಂದ ಸಂವಿಧಾನ ವಿರೋಧಿ ನೀತಿ ಅನುಸರಿಸುತ್ತಿದೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಗಿದಿದ್ದರೂ ಸಹ ಸರ್ಕಾರ ಚುನಾವಣೆ ನಡೆಸದೆ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಕೂಡಲೇ APMC ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ NS ಬೋಸರಾಜು, A ವಸಂತಕುಮಾರ್, ಪಾರ್ಸಮಲ್ ಸುಖಾಣಿ, G ಬಸವರಾಜ್ ರೆಡ್ಡಿ, ಬಶೀರುದ್ದೀನ್, ಜಯಣ್ಣ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ.
10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ಜೂನ್ 10, 2020 ಎಸ್ಎಸ್ಎಲ್ಸಿ ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ ಪಿಯುಸಿ ಸೈನ್ಸ್, ಪಿಯುಸಿ ಕಾಮರ್ಸ್, ಐಟಿಐ ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. For these subjects, ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in ಕನ್ನಡ, English medium, May 10th to July 31st, 2020. Classes timing morning 7 a.m. to 12 p.m. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extra curriculum personality development. What next after SSLC competitive examination. For each batch 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity,
rewards and recognition, conversations, Montessori methodology, bus facility from home, student-teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 903512998 94495 ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Rest-Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 9916941389. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka, State and CBSE's concept. The right path for IIT, JEE, medical and other competitive exams. IIT and medical foundations start from 6th standard to 9th standard.
Olympus, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room, and dance hall. Every fourth Saturday workshop. Techno-curriculum activity-based education. Music, yoga, art and craft, karate, burden-free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಸಂವಿಧಾನ ನ್ಯಾಯಶಾಸ್ತ್ರದ ತತ್ವಗಳ ವಿರೋಧಿ ಉಪ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಂವಿಧಾನ ನ್ಯಾಯಶಾಸ್ತ್ರದ ತತ್ವಗಳ ವಿರೋಧಿ ಉಪ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕಾರ್ಮಿಕರ ಹಕ್ಕುಗಳನ್ನು ಅಮಾನತ್ ಮಾಡುವ ಸುಗ್ರೀವಾಜ್ಞೆಗಳನ್ನು ಕೂಡಲೇ ರದ್ದುಪಡಿಸಬೇಕು. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡುವುದನ್ನು ರದ್ದುಗೊಳಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ವೈಟಿಪಿಎಸ್ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಆರ್ಟಿಪಿಎಸ್ನಲ್ಲಿ ವಜಾಗೊಳಿಸಿದ 68 ಜನ ಗುತ್ತಿಗೆ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ವಡ್ಲೂರಿನ ಟರ್ಮೆಟ್ ಕಾರ್ಖಾನೆಯಲ್ಲಿ ವಜಾಗೊಂಡ 25 ಜನ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ದಲಿತರ ಮೇಲೆ ದೌರ್ಜನ್ಯ ಎಸಗಿದವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಸಂವಿಧಾನ ನ್ಯಾಯಶಾಸ್ತ್ರ ತತ್ವಗಳ ವಿರೋಧಿ ಉಪ ಕಾಯ್ದೆ ಕಾರ್ಮಿಕರ ಹಕ್ಕುಗಳ ರೈತ ವಿರೋಧಿ ಎಪಿಎಂಸಿ ಕಾಯ್ದೆ ರದ್ದುಪಡಿಸಲು ಒತ್ತಾಯಿಸಿದರು. ಸರ್, ಹಕ್ಕೊತ್ತಾಯಗಳು ಸಂವಿಧಾನ ನ್ಯಾಯಶಾಸ್ತ್ರ ತತ್ವಗಳ ವಿರೋಧಿ ಉಪ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಕಾರ್ಮಿಕರ ಹಕ್ಕುಗಳನ್ನು ಅಮಾನತು ಮಾಡುವ ಸುಗ್ರೀವಾಜ್ಞೆಗಳನ್ನು ರದ್ದುಪಡಿಸಬೇಕು. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡುವುದನ್ನು ರದ್ದುಗೊಳಿಸಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು. ರಾಯಚೂರಿನ ವೈಟಿಪಿಎಸ್ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸುವುದನ್ನು ನಿಲ್ಲಿಸಬೇಕು. ಆರ್ಟಿಪಿಎಸ್ ಸೆಕ್ಟರ್ಗಳಲ್ಲಿ ರಜೆಗೊಳಿಸಿದ 68 ಜನ ಗುತ್ತಿಗೆ ಕಾರ್ಮಿಕರನ್ನು ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ರಾಯಚೂರು ವಡ್ಲೂರಿನ ಟೆರ್ಮೆಕ್ಸ್ ಕಾರ್ಖಾನೆಯಲ್ಲಿ ವಜಾಗೊಂಡ 25 ಜನ ಗುತ್ತಿಗೆ ಕಾರ್ಮಿಕರನ್ನು ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ರಾಜ್ಯದಲ್ಲಿ ದಲಿತರ ಮತ್ತು ದಲಿತ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕೊಲೆ ಪ್ರಕರಣಗಳಲ್ಲಿ ಆಪಾದಿತರನ್ನು ಕೂಡಲೇ ಬಂಧಿಸಬೇಕು. ನಮಗೆ ಆಮೇಲೆ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಕಲವಲ್ದೊಡ್ಡಿ, ರಾಜ್ಯಾಧ್ಯಕ್ಷ ಬಸವರಾಜ್ ಗಾರಲ್ದಿನ್ನಿ, ರಾಜ್ಯ ಸಂಚಾಲಕ ಎಸ್ ಮಾರೆಪ್ಪ, ಶಿವರಾಜ್ ಗಂಠೆ, ಉರ್ಕುಂದಪ್ಪ, ಹನುಮಂತು ಗುಂಜಳ್ಳಿ, ರಂಗಪ್ಪ ಅಸ್ಕ್ಯಾಳ್, ಇಬ್ರಾಹಿಂ ಕಮಲಾಪುರ್, ಚಂದ್ರಶೇಖರ್ ಭಂಡಾರಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಣ ನಡೆದು 2 ತಿಂಗಳು ಗತಿಸಿದ್ದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಅಪಹೃತ ಬಾಲಕಿ ಸಂಬಂಧಿ ನಾಗರಾಜ್ ಆರೋಪಿಸಿದರು. ದೇವದುರ್ಗ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಣ ನಡೆದು 2 ತಿಂಗಳು ಗತಿಸಿದ್ದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಅಪಹೃತ ಬಾಲಕಿ ಸಂಬಂಧಿ ನಾಗರಾಜ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಿಯುಸಿ ಓದುತ್ತಿರುವ ರಂಗಪ್ಪ ಇವರ ಮಗಳನ್ನು ಅದೇ ಗ್ರಾಮದ ಆಂಜನೇಯ ಕರ್ಕಿಹಳ್ಳಿ ಎಂಬಾತ ಅಪಹರಿಸಿಕೊಂಡು ಹೋಗಿದ್ದಾನೆ. ಈ ಕುರಿತು ದೇವದುರ್ಗ ಠಾಣೆಯಲ್ಲಿ ಮಾರ್ಚ್ 2ರಂದು ದೂರು ದಾಖಲಿಸಲಾಗಿದೆ. ಪ್ರಕರಣದ ಕುರಿತು ತನಿಖೆಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡ ರಚಿಸಿ ಎಸ್ಪಿಯವರು ಆದೇಶಿಸಿದ್ದಾರೆ. ಆದರೆ ದೇವದುರ್ಗ ಠಾಣೆಯ ಪಿಎಸ್ಐ ಇವರು ರಾಜಕೀಯ ಒತ್ತಡಕ್ಕೆ ಮಣಿದು ಆರೋಪಿಗಳನ್ನು ಬಂಧಿಸುತ್ತಿಲ್ಲ, ತನಿಖೆಯೂ ನಡೆಯುತ್ತಿಲ್ಲ. ಎಸ್ಪಿಯವರ ಆದೇಶವನ್ನು ಪಾಲಿಸದೇ ಇರಲು ರಾಜಕೀಯ ಒತ್ತಡವೇ ಕಾರಣವಾಗಿದೆ. ಬಾಲಕಿ ಎಲ್ಲಿದ್ದಾಳೆ ಎಂಬುದು ಸಹ ಗೊತ್ತಿಲ್ಲ. ಆಂಜನೇಯ ಇವರ ಸಹೋದರ ಸೇರಿದಂತೆ ಕುಟುಂಬಸ್ಥರ ವಿಚಾರಣೆ ನಡೆಸಿಲ್ಲ. ಕೂಡಲೇ ಪ್ರಕರಣದ ತನಿಖೆ ನಡೆಸಿ ಆರೋಪಿ ಆಂಜನೇಯನನ್ನು ಬಂಧಿಸಬೇಕು. ನಿರ್ಲಕ್ಷ್ಯ ವಹಿಸಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲಿವರೆಗೆ 2 ತಿಂಗಳು ಮಾರ್ಚ್ 2ರಿಂದ 2ನೇ ತಾರೀಕು 3 ತಿಂಗಳು ಕಂಪ್ಲೀಟ್ ಆಗಿದೆ.
ಇಲ್ಲಿವರೆಗೆ ಯಾವಂತ ದೇವರದ PSI ಏನಂತಂದ್ರೆ ರಾಜಕೀಯ ಹೋಗ್ತಾರ ಮತ್ತು ಈ ಥರ ಏನಂತ ಹಣ ಬಲದಿಂದ ಇಲ್ಲಿವರೆಗೆ ಆರೋಗ್ಯಗಳನ್ನ ಹಿಂದೆ ಹೇಳಿದ್ರು. ಅವ್ರ ಅಣ್ಣ ಏನಂತ ಅನೇಕಪ್ಪ ಅಂತಿದ್ದಾರ ಅದನ್ನ ತಗೊಂಡು ಒಳಗಾಕಿ ಅಂತ ಎಫ್ಆರ್ ಮಾಡಂತೇಳಿ ಏಳನೇ ತಾರೀಕಿಗೆ ಅಂತ ಮಾರ್ಚ್ 3ನೇ ತಾರೀಕಿಗೆ SP ಸಾಹೇಬ್ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿವರೆಗೆ ಕ್ರಮ ಇಲ್ಲ. ಮತ್ತೆ ನಾ ಏನಂತಂದ್ರೆ 12ನೇ ತಾರೀಕು ಏನಂತಂದ್ರೆ 3ನೇ ತಿಂಗಳ ಏನಂತಂದ್ರೆ DSP ಸಾಹೇಬರಿಗೆ ಏನಂತಂದ್ರೆ ಈ ಹುಡುಗಿ ಏನಂತ ಇಲ್ಲಿವರೆಗೆ ಬಂಧಿಸಿಲ್ಲ, ಅವ್ರು ಈ ವಿಷಯದಾಗ ರಚನೆ ಮಾಡಂತ ಹೇಳಿ ಏನಂತ ಇದು ಮಾಡಿದ್ವಿ, ಆದೇಶ ಮಾಡಿದಂತ ಹೇಳಿದ್ವಿ. ಅವತ್ತೇ ಏನಂತ DSP ಸಾಹೇಬರು 12ನೇ ತಾರೀಕಿಗೆ ಏನಂತಂದ್ರೆ 3ನೇ ತಿಂಗಳದಾಗ ಆರ್ಡರ್ ಮಾಡಿದ್ರು. ಇಲ್ಲಿವರೆಗೆ ನೆನಗೊಂದಿದೆ ಅದು ಏನಂತ ಜಾರಿಗೆ ಬಂದಿಲ್ಲ. PSI ಮಾತ್ರ ಏನಂತಂದ್ರೆ ಆರ್ಡರ್ ಮಾಡ್ಯಾರ. ಅದು ಸುತ್ತ ಒಂದು ವಾತಾವರಣ ಏನಂತ ಕ್ರಮಗೊಳ್ಳಬೇಕಂದ್ರೆ ಯಾವ ಕ್ರಮಗೊಂಡಿಲ್ಲ. PSI ಅಷ್ಟು ಏನಂತಂದ್ರೆ ಇದು ಎಲ್ಲ ಏನಂತ SP DSP ಜೋಗಿನಲ್ಲಿ ಹಾಕಿದಂತ ಸ್ಥಿತಿ ನಿರ್ಮಾಣವಾಗಿದೆ ದೇವರಲ್ಲಿ. ತಂದೆ ಏನಂತ ಅಂಜನೇಯ ತಂದೆ ಏನಂತಂದ್ರೆ ಅಂಜನೇಯ ಕರ್ಕರಿ ಹುಡುಗ. ಆ ಹುಡುಗಿನ ಏನಂತಂದ್ರೆ ಇಲ್ಲಿ ದೇವರ ಸ್ಕೂಲ್ ಹೋಗಿ ಹಂಗೆ ಅವ್ರ ಹಂಗೆ ಅಲ್ಲೇ ಇರ್ತದೆ ಅಲ್ಲೇ ಫಸ್ಟ್ ಇಯರ್ ಸರ್. ಆ ಹುಡುಗಿಗೆ 17 ವಯಸ್ಸಿದೆ. ಕಾಲೇಜಿಗೆ ಬಂದಾಗ 8:45ಕ್ಕೆ ಅದು ಕಿಡ್ನಾಪ್ ಆಗಿದೆ ಅಂತಂದ್ರೆ ಇದು ಮಾಡಿ ಸರ್. ಆ ಹುಡುಗಿ ಹುಡುಗನ ಜೈಲಿಗೆ ಹುಡುಗನ ಜೈಲಿಗೆ ಆಡ್ತಾರೆ. ಆ ಹುಡುಗ ಮತ್ತು ಆ ಹುಡುಗಿ ಇಬ್ಬರು ಹುಡುಗ ಯಾರು ಕ್ಯಾಸ್ಟ್ ಎಷ್ಟಿ ಸರ್. ಮಾಡಿ ಸರ್. ಮಾರ್ಚ್ 2ನೇ ತಾರೀಕಿಗೆ ಏನಂತ 3ನೇ ತಿಂಗಳಿಗೆ ಇದು FR ಕಾಪಿ ಆಗಿದ್ರೆ 300 ಏನಂತಂದ್ರೆ 66 ಸೆಕ್ಷನ್ ಪ್ರಕಾರ ಏನಂತಂದ್ರೆ ಇದು ಮಾಡಿರ್ತಾರೆ. ಏನ್ ಪ್ರಕಾರ ಏನಂತ ಕ್ರಮ ಅಂದ್ರೆ ಇಲ್ಲಿವರೆಗೆ ಬಂಧಿಸಿಲ್ಲ. ಯಾರು ಬಂಧಿಸ ಅಂತ ಹೇಳಿದ್ರೆ PSI ಪ್ರತಿಯೊಬ್ಬರು ಕರಿತಾನೆ ಅಷ್ಟೇ ಹೇಳ್ತಾನೆ. ಒಂದು 5 ನಿಮಿಷ ಕೊಡ್ತಾರೆ ಅಲ್ಲೇನಾಗಿದೆ ಸರ್ ಅಂದ್ರೆ ಮರಳು ಏನಂತಂದ್ರೆ ಜಾಸ್ತಿ ಏನಂತಂದ್ರೆ ಯಾವಾಗಲೇ PSI ಅವ್ರು ಬಿಟ್ಟು ನನಗೆ ಏನು ಲಾಭ ಇಲ್ಲ. ಅದಕ್ಕೆ ಅವ್ರನ್ನ ಹೇಳಿದ್ರೆ ಮಾತ್ರ ಅವರೇ ಕೊಡೋರು, ಅವರೇ ಏನಂತ ಊರಿಂದ ಸಾಗಾಣಿಕೆ ಮಾಡೋರು. ಅವ್ರು ರುಚಿ ಇದ್ದಂಗೆ ಸರ್ ಮಳೆದಂಡೆ ಆ ಊರಿನಿಂದ ಏನಂತಂದ್ರೆ ಇದು ಎನ್ಕಮ್ ಇದ್ದಾಗ ಮಾತ್ರ PSI ಮಾಡೋಣ. ಈ SP ಮತ್ತು DSP IGP ನಾನು ಈ ಕ್ರಮಗೊಂಡ್ರೆ ಇಲ್ಲಿವರೆಗೆ ಯಾರು ಏನು ಮಾಡಿಲ್ಲ. ಈ ಸಂದರ್ಭದಲ್ಲಿ ಬಾಲಕಿ ತಂದೆ ರಂಗಪ್ಪ ಉಪಸ್ಥಿತರಿದ್ದರು. ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಚಕರಿಗೆ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂದು ಅರ್ಚಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಚಕರಿಗೆ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂದು ಅರ್ಚಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಕೊರೋನಾ ವೈರಸ್ ಹರಡುವಿಕೆಯ ಮುನ್ನೆಚ್ಚರಿಕೆಯ ಕ್ರಮವಾಗಿ ಲಾಕ್ಡೌನ್ ಆದಾಗಿನಿಂದ ದೇವಸ್ಥಾನವು ಬಂದ್ ಆಗಿದ್ದು ನಮಗೆ ಬೇರೆ ಯಾವುದೇ ಆದಾಯವಿಲ್ಲದೆ ಆರ್ಥಿಕವಾಗಿ ಬಹಳ ತೊಂದರೆ ಆಗಿದ್ದು ನಿತ್ಯದ ಜೀವನ ನಡೆಸುವುದು ಬಹಳ ಕಷ್ಟವಾಗಿದೆ. ಆದ್ದರಿಂದ ಅರ್ಚಕರಿಗೆ ಸರ್ಕಾರದಿಂದ ನೀಡಲಾಗುವ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂಕಷ್ಟ ಕಾಲದಲ್ಲಿ ಅಗತ್ಯ ನೆರವು ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಲವರು ಇದ್ದರು. ನಗರ ಪ್ರದೇಶದಲ್ಲಿ ಕಟ್ಟಡ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ರೋಟರಿ ಕ್ಲಬ್ನಿಂದ ಉಚಿತವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ನೀಡಿ ಕೊರೋನಾ ಕುರಿತು ಜಾಗೃತಿ ಮೂಡಿಸಲಾಯಿತು. ನಗರ ಪ್ರದೇಶದಲ್ಲಿ ಕಟ್ಟಡ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ರೋಟರಿ ಕ್ಲಬ್ನಿಂದ ಉಚಿತವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ನೀಡಿ ಕೊರೋನಾ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ವೆಂಕಟಸ್ವಾಮಿ ಮಾತನಾಡಿ, ಕೊರೋನಾ ವೈರಸ್ ಬಗ್ಗೆ ಅನಕ್ಷರಸ್ಥರಿಗೆ ಮಾಹಿತಿ ನೀಡುವುದು ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಶುಚಿತ್ವ ಕಾಪಾಡಿಕೊಳ್ಳಬೇಕು, ರೋಗ ಬರದಂತೆ ಎಚ್ಚರಿಕೆ ವಹಿಸಬೇಕೆಂದರು. ಜಿಲ್ಲೆಯಲ್ಲಿ ಈಗಾಗಲೇ 11 ಜನರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದ್ದು ಕಾರ್ಮಿಕರು ಎಚ್ಚರಿಕೆಯಿಂದ ಇರಬೇಕೆಂದರು.
ಇವತ್ತು ನಮ್ಮ ರೋಟರಿ ಕ್ಲಬ್ಬಿಂದ ಈ ನ್ಯಾಷನಲ್ ಇದು ಡಿಸಾಸ್ಟರ್ ರೆಸ್ಪಾನ್ಸ್ ಗ್ರಾಂಟಿನ ಅನುದಾನದ ಅಡಿಯಲ್ಲಿ ಇವತ್ತು ನಾವು ರಾಯಚೂರಿನ ನಾಗರಿಕರಿಗೆ ವಿಶೇಷವಾಗಿ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕನ್ನು ಹಂಚುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದೇವೆ. ಇವತ್ತು ಎಲ್ಲ ಈ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಹಂಚಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲ ಕಾರ್ಮಿಕರು ಮತ್ತು ಎಲ್ಲ ನಾಗರಿಕರು ಉಪಯೋಗ ತಗೊಳ್ಬೇಕಂತೇಳಿ ನಾನು ಇವತ್ತಿನ ದಿವಸ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರೋಟರಿಯನ್ಗೂ, ಹಿರಿಯ ರೋಟರಿ ಸದಸ್ಯರಿಗೂ ಮತ್ತು ಎಲ್ಲ ಹೊಸ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದ. ಮಹಾಮಾರಿ ಕೊರೋನಾ ಏನಿದೆಲ್ಲ ಇದನ್ನು ಹೋಗಲಾಡಿಸಲು ನಮ್ಮ ಸಂಸ್ಥೆಯಿಂದ, ರೋಟರಿ ಸಂಸ್ಥೆಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮೂಲ ಕಾರಣರಾದಂಥ ನಮ್ಮ ಕೆಲವೊಂದು ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇತರ ಶಿವಶಂಕರು, ಯಶವಂತ್, ಕೆಲವು ಸದಸ್ಯರು ಅತ್ಯಂತ ಉತ್ಸವದಿಂದ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳು ರಾಯಚೂರಿನ 4 ಕ್ಲಬ್ಗಳಿದ್ದಾವೆ. ಈ 4 ಕ್ಲಬ್ನಲ್ಲಿ ನನಗೆ ಅತ್ಯಂತ ಉತ್ಸಾಹದಿಂದ ಹೇಳ್ತಾ ಇದ್ದೇನೆ, ನಮ್ಮ ರಾಯಚೂರು ಮೇನ್ ಕ್ಲಬ್ ಏನಿದೆ ಅಲ್ಲ, ಫಸ್ಟ್ ಇದನ್ನು ಇನಿಷಿಯೇಟ್ ತೊಗೊಂಡಿದ್ದು. ಇದಕ್ಕೆ ನಾವು ನಮ್ಮ ಅಧ್ಯಕ್ಷರಾದ ವೆಂಕಟಸ್ವಾಮಿ ಮತ್ತು ತಮ್ಮ ಎಲ್ಲಾ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ರೋಟರಿ ಹಿರಿಯ ಸದಸ್ಯ ಸಾವಿತ್ರಿ ನಾಗರಾಜ್, ಕಾರ್ಯದರ್ಶಿ ವಿಜಯಕುಮಾರ್ ಸಜ್ಜನ್, ರೋಟರಿ ನಿರ್ದೇಶಕ ಕೃಷ್ಣಮೂರ್ತಿ, ಎನ್ ಶಿವಶಂಕರ್ ವಕೀಲ್, ರಾಮು ಪರಿಟಾಲ್, ಡಿಜಿ ಯಶವಂತ್, ಜಿ ನರ್ಸರೆಡ್ಡಿ, ಮೃತ್ಯುಂಜಯ ಮಾಚನೂರ್, ರವಿ ಗಣೇಕಲ್, ಅನಿಲ್ ಪಾಟೀಲ್ ಅತ್ತನೂರು, ಮಡಿಪಟ್ಟಿ ಶ್ರೀನಿವಾಸ್, ಶಂಕರ್ ಸಿಂಗ್, ವಿಶ್ವನಾಥ್ ಹಿರೇಮಠ್, ರಾಜೀವ್, ಜಯಕುಮಾರ್ ಉಪಸ್ಥಿತರಿದ್ದರು. ಆರ್ಟಿಪಿಎಸ್ 8ನೇ ಘಟಕದ AHP 2 ಮತ್ತು MM 2ರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಗುತ್ತಿಗೆ ಕಾರ್ಮಿಕರು ಇಂದು ಆರ್ಟಿಪಿಎಸ್ ಮುಖ್ಯ ದ್ವಾರದ ಮುಂದೆ ಪ್ರತಿಭಟನೆ ನಡೆಸಿದರು. ಆರ್ಟಿಪಿಎಸ್ 8ನೇ ಘಟಕದ AHP 2 ಮತ್ತು MM 2ರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಗುತ್ತಿಗೆ ಕಾರ್ಮಿಕರು ಇಂದು ಆರ್ಟಿಪಿಎಸ್ ಮುಖ್ಯ ದ್ವಾರದ ಮುಂದೆ ಪ್ರತಿಭಟನೆ ನಡೆಸಿದರು. 8ನೇ ಘಟಕದಲ್ಲಿ ಸುಮಾರು 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಗುತ್ತಿಗೆ ಕಾರ್ಮಿಕರನ್ನು ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಕೆಲಸದಿಂದ ವಜಾಗೊಳಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಖಾಸಗಿ ಕಂಪನಿಗಳು ಕೂಡ ವೇತನ ಸಹಿತ ರಜೆ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ 8ನೇ ಘಟಕ ದುರಸ್ತಿ ನೆಪ ಮಾಡಿಕೊಂಡು ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದು ಆಪಾದಿಸಿದರು. ಕಾರ್ಮಿಕರನ್ನು ವಜಾಗೊಳಿಸಿರುವುದರಿಂದ ಸುಮಾರು 70 ಕುಟುಂಬಗಳು ಬೀದಿ ಪಾಲಾಗಿವೆ. ಕೂಡಲೇ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕರಾದ ಮೆಹಬೂಬ್, HM ರವೀಂದ್ರ, ಬಿ ಸುರೇಶ್, ಜಿ ಮೆಹಬೂಬ್, ಎಸ್ ಸುರೇಶ್, ಎಲ್ ಸುರೇಶ್, ಪಿ ಸುರೇಶ್, ರಾಮು, ಸೂಗಪ್ಪ, ಸುಧೀರ್, ಶ್ರೀನಿವಾಸ್, ಆರ್ ಬಸವರಾಜ್, ಚಂದ್ರಶೇಖರ್, ಜೆ ಸುರೇಶ್, ನಾಗರಾಜ್, ರಮೇಶ್, ಬಿ ನರಸಪ್ಪ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ 29ನೇ ಪುಣ್ಯತಿಥಿಯನ್ನು ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಆಚರಿಸಲಾಯಿತು. ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ 29ನೇ ಪುಣ್ಯತಿಥಿಯನ್ನು ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಆಚರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್ ಅವರು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎ ವಸಂತಕುಮಾರ್, ಪಾರ್ಸಮಲ್ ಸುಖಾಣಿ, ಜಿ ಬಸವರಾಜ್ ರೆಡ್ಡಿ, ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ್, ನರಸನಗೌಡ, ಬಸವರಾಜ್, ಆಂಜನೇಯ ಕುರುಬ್ದೊಡ್ಡಿ, YS ಶ್ರೀನಿವಾಸ್, ಅರುಣ್ ದೋತರ್ಬಂಡಿ ಇತರರು ಇದ್ದರು. ಕವಿತಾಳ ಪಟ್ಟಣ ಸಮೀಪದ ಅಮೀನ್ಗಡ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ಹುಚ್ಚುನಾಯಿ ಮನೆಯ ಅಂಗಳದಲ್ಲಿ ಕುಳಿತಿದ್ದ 4 ಜನರಿಗೆ ಕಚ್ಚಿ ಗಾಯಗೊಳಿಸಿದ್ದ ಘಟನೆ ನಡೆದಿದೆ. ಕವಿತಾಳ ಪಟ್ಟಣ ಸಮೀಪದ ಅಮೀನ್ಗಡ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ಹುಚ್ಚುನಾಯಿ ಮನೆಯ ಅಂಗಳದಲ್ಲಿ ಕುಳಿತಿದ್ದ 4 ಜನರಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ನಡೆದಿದೆ. ಗಾಯಗೊಂಡವರು ಕರ್ತವ್ಯ ನಿರತ ಆಶಾ ಕಾರ್ಯಕರ್ತೆ ಸರಸ್ವತಿ 28, ಅಂಜಲಿ 5, ಚಂದನ 15 ತಿಂಗಳು, ಸಮರಿನ್ 18 ಎಂದು ಗುರುತಿಸಲಾಗಿದ್ದು, ಇವರನ್ನು ಕವಿತಾಳ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ದಾಖಲೆ ಮಾಡಲಾಗಿದ್ದು, ಇವರಲ್ಲಿ ಚಂದನ್ ಎನ್ನುವ ಮಗುವಿಗೆ ಹೆಚ್ಚಿನ ಪ್ರಮಾಣದ ಗಾಯಗಳಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಜನರಲ್ಲಿ ಆತಂಕ. ಹುಚ್ಚು ನಾಯಿ ಗ್ರಾಮದಲ್ಲಿ 5-6 ನಾಯಿಗಳಿಗೆ ಮತ್ತು ದನಗಳಿಗೆ ಕಡಿದಿರುವ ಪರಿಣಾಮ ಮಳೆಯಾದರೆ ಸಾಕು ಕಡಿತಕ್ಕೊಳಗಾದ ನಾಯಿಗಳಿಗೂ ಮತ್ತು ಎತ್ತುಗಳಿಗೂ ಹುಚ್ಚು ಹಿಡಿಯುತ್ತದೆ ಎಂಬುದು ಗ್ರಾಮಸ್ಥರ ಆತಂಕವಾಗಿದ್ದು, ಪಶು ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಸವರಾಜ್ ರನ್ನರ್ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ಇಂದು ಸೇರಿದಂತೆ ಒಟ್ಟು 16 ಪ್ರಕರಣ ದೃಢ.
ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳಿಂದ ಜನ ವಿರೋಧಿ ನೀತಿ, ಎಪಿಎಂಸಿ ತಿದ್ದುಪಡಿ, ಪಂಚಾಯಿತಿಗಳಿಗೆ ಸಲಹಾ ಸಮಿತಿ ರಚಿಸುವುದನ್ನು ಕೈಬಿಡಲಿ, ಎನ್ಎಸ್ ಬೋಸರಾಜು. ಫೈನಾನ್ಸ್ಗಳಿಂದ ಸಾಲ ಮರುಪಾವತಿಗೆ ಕಿರುಕುಳ ತಡೆಯಲು ಆಗ್ರಹಿಸಿ ರೈತ ಸಂಘದಿಂದ ಮನವಿ. ಸರ್ಕಾರಿ ಮತ್ತು ಖಾಸಗಿ ಸಾಲ ಮರುಪಾವತಿ ಅವಧಿ ವಿಸ್ತರಣೆಗೆ ಆಗ್ರಹಿಸಿ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಎಪಿಎಂಸಿ ಕಾಯ್ದೆ ಜಾರಿ ವಿರೋಧಿಸಿ ಕಾಂಗ್ರೆಸ್ನಿಂದ ಮೌನ ಪ್ರತಿಭಟನೆ. ಕಾರ್ಮಿಕ ಕಾಯ್ದೆ ಅಮಾನತುಗೊಳಿಸುವ ಸುಗ್ರೀವಾಜ್ಞೆ ಹಿಂಪಡೆಯಲು ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ಸಮಿತಿ ಆಗ್ರಹ. ದೇವದುರ್ಗ ಕರ್ಕಿಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿ ಅಪಹರಣ, ಆರೋಪಿಗಳ ಬಂಧಿಸುವಲ್ಲಿ ಪೊಲೀಸರ ನಿರ್ಲಕ್ಷ್ಯ, ನಾಗರಾಜ್ ಆರೋಪಿ. ಅರ್ಚಕರಿಗೆ ನೆರವಿನ ಪ್ಯಾಕೇಜ್ ಘೋಷಿಸಲು ಆಗ್ರಹ. ರೋಟರಿ ಕ್ಲಬ್ನಿಂದ ಕಟ್ಟಡ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ. ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ವಜಾ ವಿರೋಧಿಸಿ ನೌಕರರಿಂದ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಪುಣ್ಯತಿಥಿ ಆಚರಣೆ. ಮತ್ತು ಅಮೀನ್ಗಢ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿದು 4 ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ರಿಂದ ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಳ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The next gen preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು.